ನಮಸ್ಕಾರ, ನೀವು ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಎಲ್ಲ ಮಕ್ಕಳಿಗೂ ಕೂಡ ಪೌಷ್ಟಿಕ ಆಹಾರ ಸಿಗಲಿ ಅನ್ನೋ ಒಂದು ದೃಷ್ಟಿಯಲ್ಲಿ ಈ ಹಿಂದೆ ನಮ್ಮ ಸರ್ಕಾರ ಎಲ್ಲ ಮಕ್ಕಳಿಗೂ ವಾರಕ್ಕೆ 6 ದಿನ ಏನಿರುತ್ತಲ್ಲ, ಶಾಲೆಗೆ ಹೋಗ್ತಾರಲ್ಲ, ಆ 6 ದಿನ ಕೂಡ ಮೊಟ್ಟೆ ಕೊಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿತ್ತು. ಸೊ ಹಾಗಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಕೂಡ 6 ದಿನ ಕೂಡ ಮಕ್ಕಳಿಗೆ ಪೌಷ್ಟಿಕ ಆಹಾರ ಹಿತದೃಷ್ಟಿಯಿಂದ ಮೊಟ್ಟೆಯನ್ನು ಕೂಡ ಕೊಡ್ತಾ ಇದ್ರು. ಆಗ ಸರ್ಕಾರ ನಿಗದಿ ಮಾಡಿದ್ರಲ್ಲ, ಆಗ ನಿಗದಿ ಮಾಡಿದಾಗ ಒಂದು ಮೊಟ್ಟೆ ಬೆಲೆ ಏನಿಲ್ಲ ಅಂತ ಹೇಳಿದ್ರು ₹6 ಇತ್ತು. ಆದರೆ ಈಗ ಮಾರ್ಕೆಟ್ನಲ್ಲಿ ಒಂದು ಮೊಟ್ಟೆ ಬೆಲೆ ಬಂದು ₹8 ರಿಂದ ₹9 ಆಗಿದೆ. ಆ್ಯಂಡ್ ಹೋಲ್ಸೇಲಲ್ಲಿ ತೊಗೊಳ್ತೀವಿ ಅಂತ ಹೇಳಿದ್ರು ಕೂಡ ಒಂದು ಮೊಟ್ಟೆ ಬೆಲೆ ₹8 ಇದೆ. ಹಾಗಾಗಿ ಸಾಕಷ್ಟು ಇಲ್ಲಿ ಒಂಥರ ಒದ್ದಾಟ ನಡೀತಾ ಇದೆ ಅಂತಲೇ ಹೇಳ್ಬೋದು. ಈ ಹಿಂದೆ ಏನು ಸರ್ಕಾರಿ ಶಾಲೆಗಳು 55 ಲಕ್ಷ ಮಕ್ಕಳಿದಾರಲ್ಲ, ಈ 55 ಲಕ್ಷ ಮಕ್ಕಳಿಗೂ ಕೂಡ ಪ್ರತಿ ವಾರ ಅಂದರೆ ಪ್ರತಿದಿನ ಕೂಡ 6 ದಿನ ಮೊಟ್ಟೆಯನ್ನು ಕೊಡಬೇಕಾಗತ್ತೆ. ಅದು ಸರ್ಕಾರದ ಒಂದು ನಿಯಮ ಕೂಡ ಆಗಿತ್ತು. ಆದರೆ ಈ ಹಿಂದೆ ಅವರು ಮೊಟ್ಟೆನ ಖರೀದಿ ಮಾಡಿ ಮಕ್ಕಳಿಗೆ ಕೊಡಬೇಕಾದಂತಹ ಸಂದರ್ಭದಲ್ಲಿ ಮೊಟ್ಟೆ ಬೆಲೆ ಬರೀ ₹6 ಅಷ್ಟೇ ಇತ್ತು. ಆದರೆ ಈಗ ₹8 ರಿಂದ ₹9 ಆಗಿದೆ. ಒಂದು ಮೊಟ್ಟೆಗೆ ₹2 ರಿಂದ ₹3 ಜಾಸ್ತಿ ಆಗಿದೆ. ಅದರಲ್ಲಿ 6 ದಿನವೂ ಮೊಟ್ಟೆ ಕೊಡಬೇಕು, 55 ಲಕ್ಷ ಮಕ್ಕಳಿಗೆ ಕೊಡಬೇಕು ಅಂತಂದಾಗ ರಾಜ್ಯ ಸರ್ಕಾರ ಇನ್ನೂ ಇದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ, ನಮಗಿನ್ನೂ ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೌಷ್ಟಿಕ ಆಹಾರಕ್ಕೆ ಈ ಒಂದು ಮೊಟ್ಟೆ ಕೊಡೋದಕ್ಕೆ ಮುಂದಾಗಿದ್ರಿ ಅಂತಂದಾಗ ಈಗ ನಿಮ್ಮ ಹತ್ರ ದುಡ್ಡಿಲ್ಲ ಅಂತ ಹೇಳ್ತಿರೋದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆ ಅಂತಂದರೆ ಈಗ ಒಂದೇನಾದರೂ ಫೆಸಿಲಿಟಿಯನ್ನು ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದನ್ನು ಕಂಪ್ಲೀಟಾಗಿ ಕೊಡೋದು ಒಳ್ಳೆಯದು. ಅರ್ಧಂಬರ್ಧ ಮಾಡೋಕ್ಕೆ ಹೋಗಬಾರ್ದು ಯಾವುದೇ ಕೆಲಸ ಆದರೂ ಕೂಡ. ಆ್ಯಂಡ್ ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಮಕ್ಕಳದ್ದು ಹಿತದೃಷ್ಟಿ ಅಂತ. ಇವಾಗ 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಎಷ್ಟೋ ಜನ ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಅವರ ಜೀವನವನ್ನು ಕಟ್ಕೊಳ್ಳೋದಕ್ಕೆ ಒಂದು ಅಡಿಪಾಯವನ್ನು ಹಾಕ್ಕೊಂಡು ಹೋಗ್ತಿದ್ದಾರೆ. ಅವ್ರಿಗೆ ಪೌಷ್ಟಿಕ ಆಹಾರ ಸಿಗಬೇಕು ಅಂತಂದರೆ ಇಲ್ಲಿ ರಾಜ್ಯ ಸರ್ಕಾರನೇ ಅನುಮೋದನೆ ಕೊಡಬೇಕಾಗತ್ತೆ. ಇನ್ನೂ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳ್ತಿರೋದು ನಿಜಕ್ಕೂ ಒಂಥರ ವಿಪರ್ಯಾಸ ಅಂತ ನನಗನ್ಸುತ್ತೆ. ಇನ್ನು ಪಾಪ ಈಗ ಏನು ಅನುದಾನ ಬಂದಿದೆ ಮಕ್ಕಳಿಗೆಲ್ಲ ಮೊಟ್ಟೆ ಕೊಡೋದಕ್ಕೆ ₹6 ಅಂತ ಪ್ರತಿಯೊಂದು ಮಗುಗೂ ಕೂಡ, ಈಗ ಶಿಕ್ಷಕರು ಅದಕ್ಕೆ ಆಲ್ಟರ್ನೇಟಿವನ್ನು ಹುಡ್ಕೊಂಡಿದ್ದಾರೆ. ಈಗ ₹6 ಎತ್ಕೊಂಡೋಗಿ ನಾನು ಮಾರ್ಕೆಟ್ಗೆ ಮೊಟ್ಟೆನ ಕೊಡಿ ಅಂತ ಹೇಳಿದ್ರೆ ಅಫ್ಕೋರ್ಸ್ ಕೊಡೋದಿಲ್ಲ. ಬಿಕಾಸ್ ಈಗ ₹8 ₹9 ಇರಬೇಕಾದ್ರೆ ಮೊಟ್ಟೆನ ₹6 ಯಾರು ಕೊಡ್ತಾರೆ? ಹಾಗಾಗಿ ಶಿಕ್ಷಕರು ಕೂಡ ಒಂದಷ್ಟು ಹೈರಾಣ ಆಗ್ತಾ ಇದ್ದಾರೆ. ಅವ್ರಿಗೂ ಕೂಡ ಏನು ಮಾಡಬೇಕು ಅಂತ ದಿಕ್ಕು ತೋಚ್ತಾ ಇಲ್ಲ ಈಗ ಫಾರ್ ರೈಟ್ ನವ್. ಸೊ ಅವ್ರೇನು ಮಾಡಿದ್ದಾರೆ, ಒಂದು ಆಲ್ಟರ್ನೇಟಿವ್ ಇರಲಿ ಅಂತ ಹೇಳಿ ಈಗ ಬಾಳೆಹಣ್ಣನ್ನು ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಅಂದರೆ ಈಗ ಸಾಕಷ್ಟು ಸರ್ಕಾರಿ ಶಾಲೆಗಳಲ್ಲಿ ಮೊಟ್ಟೆ ಬದಲಾಗಿ ಈಗ ಬಾಳೆಹಣ್ಣನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ನಿಮ್ಗೆ ಏನು ಅನಿಸುತ್ತೆ ಇದ್ರ ಬಗ್ಗೆ? ಈಗ ಸರ್ಕಾರ ಇದ್ರ ಬಗ್ಗೆ ಒಂದು ಕಟ್ಟುನಿಟ್ಟಾದಂತಹ ಒಂದು ನಿರ್ಧಾರವನ್ನು ತಗೋಬೇಕಾ, ಅಥವಾ ಮಕ್ಕಳಿಗೆ ಇನ್ನೊಂದು ಆಲ್ಟರ್ನೇಟಿವ್ ಆಗಿ ಯಾವುದಾದ್ರೂ ಪೌಷ್ಟಿಕ ಆಹಾರ ಸಿಗೋದಕ್ಕೆ ಪ್ಲ್ಯಾನ್ ಮಾಡ್ಕೋಬೇಕಾ, ಏನು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತೀರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.